ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತ್ರಿಂಶಾ ಲಕ್ಷಾಣಿ ಪಶವಃ, 30 ಲಕ್ಷ ಪ್ರಾಣಿಗಳು ಇದ್ದಾವಂತೆ. ಅದಾದಮೇಲೆ ಚತುರ್ಲಕ್ಷಾಣಿ ಮಾನವಃ, 4 ಲಕ್ಷ ಥರದ ಮನುಷ್ಯ ಜಾತಿಗಳು ಇದ್ದಾವಂತೆ. ಸೊ ಹೀಗಪ್ಪ 4 ಲಕ್ಷ ಥರದ ಮನುಷ್ಯ ಜಾತಿಗಳಂದರೆ ಯಾವ ಥರ? ಅವರಿಗೆ 3 ಕಣ್ಣು 4 ಕಿವಿ ಇದೆಯಾ ಅಂತ ನೀವು ಯೋಚಿಸ್ಬೋದು. ಹಾಗಲ್ಲ. ಇದು ಈ ಭೌತಿಕ ಪ್ರಪಂಚದ 14 ಲೋಕಗಳು, ಭೌತಿಕ ಪ್ರಪಂಚದ 14 ಲೋಕಗಳು. ಈಗ ಇದು ಭೂಮಿ, ಭುವ ಸ್ವಹ, ಅದಕ್ಕಿಂತ ಮೇಲೆ ಇರುವಂಥದ್ದು ಭೂಲೋಕ. ಅದಾದಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪಲೋಕ, ಮಹಾಲೋಕ, ಸತ್ಯಲೋಕ. ಕೆಳಗಿನ ಲೋಕಗಳು ಅತಳ, ಸುತಳ, ತಳಾತಳ, ರಸಾತಳ, ಪಾತಾಳ. ಹೀಗೆ ಈ 14 ಲೋಕಗಳು ಸೇರಿ ಭೌತಿಕ ಜಗತ್ತು. ಈ 14 ಲೋಕಗಳಲ್ಲಿ ಎಲ್ಲ ಒಟ್ಟು ಸೇರಿ 4 ಲಕ್ಷ ಥರದ ಜೀವಿಗಳು, ಮನುಷ್ಯರು ಇದ್ದಾರಂತೆ, 4 ಲಕ್ಷ ಥರದ್ದು. ಸೊ ಹೀಗೆ ಈ 84 ಲಕ್ಷ ಜೀವರಾಶಿಗಳು, ಜಲಚರಗಳು 9 ಲಕ್ಷ, 20 ಲಕ್ಷ ಮರಗಿಡಗಳು, ಅದಾದಮೇಲೆ 11 ಲಕ್ಷ ಕ್ರಿಮಿಕೀಟ ಸರೀಸೃಪಗಳು, 10 ಲಕ್ಷ ಪಕ್ಷಿಗಳು, 30 ಲಕ್ಷ ಪ್ರಾಣಿಗಳು, 4 ಲಕ್ಷ ಮಾನವರು. ಈಗ ಈ 80 ಲಕ್ಷ ಜೀವರಾಶಿಯನ್ನು ದಾಟಿದ ಮೇಲೆ ಸಿಗುವಂಥದ್ದು ಮಾನವ ಜನ್ಮ ನಮಗೆ. ಸೊ ಹೀಗೆ ಹಿಂದೆಯೂ ಕೂಡ ಒಂದು ಅಸ್ತಿತ್ವದಲ್ಲಿ ಇತ್ತು ಈ ಆತ್ಮ ಅನ್ನುವಂಥದ್ದು. ಅದು ಯಾವ ಥರ ಒಂದು ವಿಕಸನವನ್ನು ಹೊಂದುತ್ತದೆ 84 ಲಕ್ಷ ಜೀವರಾಶಿಗಳಲ್ಲಿ, ಕೊನೆಗೆ ಮಾನವ ಜನ್ಮ ಅನ್ನುವಂಥದ್ದು ಸಿಗುತ್ತದೆ. ಈಗ ನೀನು ಇಲ್ಲಿ ಯುದ್ಧ ಭೂಮಿಯಲ್ಲಿ ನೋಡ್ತಾ ಇರುವಂತಹ ಈ ಸೈನಿಕರಾಗಲಿ, ರಾಜರಾಗಲಿ, ಅವರು ಹಿಂದೆಯೂ ಅಸ್ತಿತ್ವದಲ್ಲಿ ಇದ್ದರು, ಮುಂದೆಯೂ ಇರುತ್ತಾರೆ, ಯಾವಾಗಲೂ ಅವರು ಅಸ್ತಿತ್ವದಲ್ಲಿ ಇರುತ್ತಾರೆ. ಆದ್ದರಿಂದ ಸಾವು ಅನ್ನುವಂಥದ್ದು ಯಾವುದಕ್ಕೆ ಬರುವಂಥದ್ದು? ಅದು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ನೀನು ಇಲ್ಲಿ ಶೋಕಿಸ್ತಾ ಇರುವಂಥದ್ದು ಹೇಗಾಯಿತು? ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗುತ್ತಾ ಇರುವಂತಹ ವ್ಯಕ್ತಿಯ ಉಡುಪಿಗೆ ನೀನು ಶೋಕಿಸಿದ ಹಾಗೆ ಆಯಿತು ಅಲ್ವಾ? ದೇಹಕ್ಕೆ ನೀನು ಶೋಕಿಸಿದರೆ ಏನಾಯಿತು? ಅವನ ಉಡುಪಿಗೆ ನೀನು ಶೋಕಿಸಿದ ಹಾಗೆ ಆಯಿತು ಅನ್ನೋದನ್ನು ಭಗವಂತ ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಭಗವಂತ ಹೇಗೆ ಆತ್ಮ ನಿರಂತರವಾಗಿ ಮುಂದಕ್ಕೆ ಸಾಗುತ್ತದೆ ಅನ್ನೋದನ್ನು ಹೇಳುತ್ತಾರೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಈಗ ನಮ್ಮ ದೇಹ ಯಾವ ಥರ ಬದಲಾವಣೆಯನ್ನು ಕಾಣುತ್ತದೆ? ಸೊ ಯಾವ ಥರ ಈಗ ದೇಹ ಅಂದರೆ ಈಗ ಮಗುವಿಗೆ ಈಗ ಆತ್ಮ ಹೇಗೆ ಬರುತ್ತದೆ? ಈಗ ಒಂದು ಆತ್ಮ ಯಾವಾಗಿಂದ ಇರುತ್ತದೆ ಈ ದೇಹದಲ್ಲಿ ಅಂತೇಳಿ, ಈಗ ತಾಯಿಯ ಗರ್ಭದಲ್ಲಿ, ತಾಯಿಗ ಗರ್ಭವತಿ ಆದ ಪ್ರಥಮ ದಿವಸದಿಂದಲೇ ಆತ್ಮ ಅಲ್ಲಿ ಇರುತ್ತದೆ. ಆ ಆತ್ಮ ಅಲ್ಲಿ ಇರುವುದರಿಂದ ಭ್ರೂಣ ಬೆಳವಣಿಗೆಯನ್ನು ಕಾಣುತ್ತದೆ. ಆದರೆ ಬಹಳಷ್ಟು ಜನರಿಗೆ ಇದು ತಿಳಿದಿಲ್ಲ. ಕೆಲವರು ತಿಳ್ಕೊಳ್ತಾರೆ 2 ತಿಂಗಳ ನಂತರ, 3 ತಿಂಗಳ ನಂತರ ಮಗುವಿಗೆ ಆ ಭ್ರೂಣಕ್ಕೆ ಜೀವ ಬರುತ್ತೆ ಅಂತ ಕೆಲವರು ತಿಳ್ಕೊಳ್ತಾರೆ. ಆದರೆ ಫ್ರಮ್ ಡೇ 1 ಅಲ್ಲಿ ಆತ್ಮ ಇರುತ್ತದೆ ಅಂತ. ಆತ್ಮ ಹೇಗೆ ತಂದೆಯ ವೀರ್ಯದಿಂದ ತಾಯಿಯ ಗರ್ಭವನ್ನು ಸೇರುತ್ತದೆ ಅನ್ನೋದನ್ನು ನಮ್ಮ ಪುರಾಣಗಳು ಇದನ್ನು ಒಂದು ಸ್ಪಷ್ಟೀಕರಿಸುತ್ತವೆ. ಸೊ ಆದ್ದರಿಂದ ಮಗು ಅಂದರೆ ಭ್ರೂಣ ಹೇಗೆ ಬೆಳವಣಿಗೆಯನ್ನು ಕಾಣುತ್ತದೆ, ಅದಾದಮೇಲೆ ಹೊಟ್ಟೆಯಲ್ಲಿ ಮಗು ಬೆಳವಣಿಗೆಯನ್ನು ಕಂಡು ಅದು ಜನ್ಮವನ್ನು ಎತ್ತುತ್ತದೆ. ಇಲ್ಲಿ ಅದು ಜನಿಸಿದ ನಂತರ ಮಗುವಿನ ದೇಹ ಹೇಗೆ ಕೋಮಲವಾಗಿರುತ್ತದೆ, ಅದಾದಮೇಲೆ ಆ ಮಗು ಯಾವ ಥರ ಬೆಳವಣಿಗೆಯನ್ನು, ಅದರ ಮಗುವಿನ ದೇಹದಲ್ಲಿ ಬೆಳವಣಿಗೆಯನ್ನು ಅದು ಕಾಣುತ್ತದೆ ಅಲ್ವಾ, ಚೇಂಜಸ್, ಬದಲಾವಣೆಯನ್ನು ನಾವು ನೋಡ್ತೀವಿ. ಮಗು ಅದಾದಮೇಲೆ ಹೀಗೆ ಬೆಳೆದು ಅದು 1 ವರ್ಷ, 2 ವರ್ಷ, 3 ವರ್ಷ ಹೀಗೆ ಬಾಲ್ಯಕ್ಕೆ ಬರುತ್ತದೆ. ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ದೇಹದಲ್ಲಿ ಬದಲಾವಣೆ ಆಗ್ತಾನೇ ಇರುತ್ತೆ ಅಲ್ವಾ. ಈಗ ನಾವು ಚಿಕ್ಕವರಿದ್ದಾಗ ಇರುವಂಥ ದೇಹ ನಮಗೀಗ ಇಲ್ಲ. ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಪ್ರತಿ ಕ್ಷಣವೂ ನಮ್ಮ ಈ ಜೀವಕಣಗಳು ಬದಲಾವಣೆಯನ್ನು ಕಾಣ್ತಾ ಇರುತ್ತವೆ ಅನ್ನೋದನ್ನು ವೈಜ್ಞಾನಿಕ ಲೋಕ ಕೂಡ ಒಪ್ಪಿಕೊಳ್ಳುತ್ತದೆ. ಸೆಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಅನ್ನೋದನ್ನು. ಸೊ ಹೀಗೆ ನಮ್ಮ ದೇಹ ಬದಲಾವಣೆಯನ್ನು ಕಾಣ್ತಾನೆ ಇರುತ್ತದೆ ಮುಪ್ಪಿಗೆ, ಕೊನೆಗೆ ಸಾವಿಗೆ. ಸೊ ಮುಪ್ಪಿನ ನಂತರ ಈ ದೇಹ ಉಪಯೋಗಕ್ಕೆ ಬಾರದೇ ಇದ್ದಾಗ ಏನಾಗುತ್ತೆ? ಆತ್ಮ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇರುವಂಥದ್ದು ಅದು ಈ ದೇಹವನ್ನು ಬಿಟ್ಟು ಇನ್ನೊಂದು ಹೊಸ ದೇಹವನ್ನು ಅದು ಪಡೆಯುತ್ತದೆ. ಸೊ ಈಗ ಆತ್ಮ ಅನ್ನುವಂಥದ್ದು, ಈಗ ದೇಹ ಬದಲಾವಣೆಯನ್ನು ಕಾಣುತ್ತದೆ, ಆದರೆ ಆತ್ಮಕ್ಕೆ ಬದಲಾವಣೆ ಅನ್ನುವಂಥದ್ದು ಇಲ್ಲ.
ಆತ್ಮ ನಿರಂತರವಾಗಿ ಅದೇ ತರ ಅದು ಸಾಗುತ್ತದೆ. ಆ ಬದಲಾವಣೆ ಕಾಣುತ್ತಿರುವ ದೇಹದಲ್ಲಿ ಆತ್ಮ ಇರುತ್ತದೆ ಯಾವಾಗಲೂ. ಆದರೆ ಈ ದೇಹ ಉಪಯೋಗಕ್ಕೆ ಬಾರದೇ ಇದ್ದಾಗ ಅದು ಈ ದೇಹವನ್ನ ಬಿಟ್ಟು ಮುಂದಕ್ಕೆ ಅದು ಸಾಗುತ್ತದೆ. ಸೊ ಸಾವು ಅನ್ನುವಂಥದ್ದು ಆತ್ಮಕ್ಕೆ ಇಲ್ಲ, ಅದು ಈ ದೇಹಕ್ಕೆ ಮಾತ್ರ. ಅದು ಇನ್ನೊಂದು ಹೊಸ ದೇಹವನ್ನ ಪಡೆಯುತ್ತದೆ. ಆದ್ರಿಂದ ಸಾವು ಅಂದ್ರೆ ಏನು? ಸಾವು ಅಂದ್ರೆ ಟ್ರಾನ್ಸ್ಮೈಗ್ರೇಷನ್ ಆಫ್ ದ ಸೋಲ್. ಈ ಆತ್ಮ ಈ ದೇಹವನ್ನ ಬಿಟ್ಟು ಇನ್ನೊಂದು ಹೊಸ ದೇಹವನ್ನ ಪಡೆಯುವ ಪ್ರಕ್ರಿಯೆ ಸಾವು ಆಗುತ್ತದೆ. ಆದ್ರೆ ಆ ದೇಹವನ್ನ ಅದು ಯಾವಾಗ ಪಡೆಯುತ್ತದೆ ಅನ್ನುವಂಥದ್ದು ಅದು ಎಲ್ಲ ಇದರಲ್ಲಿ ಒಂದೇ ತರ ಇರುವುದಿಲ್ಲ. ಈಗ ಅದು ಈ ದೇಹವನ್ನ ಬಿಟ್ಟು ತನ್ನ ಪಾಪ ಪುಣ್ಯಗಳ ಪ್ರಕಾರ ಅದು ಎಲ್ಲಿ ಅದು ಸ್ವರ್ಗಕ್ಕೂ ಅಥವಾ ನರಕಕ್ಕೂ ಅಥವಾ ಪಿತೃಲೋಕಗಳಿಗೂ ಹೋಗಿ ಅದಾದ್ಮೇಲೆ ಮತ್ತೆ ಅದು ಇಲ್ಲಿ ಕರ್ಮಗಳ ಪ್ರಕಾರ ಮತ್ತೆ ಬರುತ್ತದೆ, ಇನ್ನೊಂದು ಹೊಸ ಒಂದು ದೇಹವನ್ನ ಅದು ಪಡೆಯುತ್ತದೆ ಅಂತ ಹೇಳಲಾಗುತ್ತದೆ. ಈಗ ನಮ್ಮ ಸಂಯೋಜನೆ ಯಾವ ತರ ಆಗಿದೆ? ಈಗ ನಾನು ಅನ್ನುವಂಥದ್ದು ಈಗ ಏನು? ಅದು ನನ್ನ ಈಗ ಸ್ಥೂಲ ಶರೀರ, ಈ ದೇಹ ಇದು ಪಂಚಭೂತಗಳಿಂದ ಆಗಿರುವಂಥದ್ದು. ಸೊ ಪಂಚಭೂತಗಳು ಅಂದ್ರೆ ಏನು? ಪಂಚಭೂತಗಳಂದ್ರೆ ಯಾವುದೆಲ್ಲ? ಗಾಳಿ, ನೀರು, ಬೆಂಕಿ ಅಂದ್ರೆ ಅಗ್ನಿ ಮತ್ತು ಪೃಥ್ವಿ, ಆಕಾಶ, ಇದಿಷ್ಟು ಪಂಚಭೂತಗಳು. ಪಂಚಭೂತಗಳಿಂದ ಆಗಿರುವಂತಹ ಈ ದೇಹ, ಪಂಚಭೂತಗಳು ನಮ್ಮ ದೇಹದ ಒಳಗಡೆ ಇರುತ್ತದೆ. ಸೊ ಪಂಚಭೂತಗಳಿಂದ ಆಗಿರುವಂಥದ್ದು ಹೊರಗಡೆ ಕೂಡ ಇರುತ್ತದೆ ಪಂಚಭೂತಗಳು. ಸೊ ಪಂಚಭೂತಗಳಿಂದ ಆಗಿರುವಂಥದ್ದು ಅನ್ನೋದನ್ನ ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ಳುತ್ತಾರೆ ಈ ದೇಹ ಅಲ್ವಾ. ಸೊ ಇದು ಸ್ಥೂಲ ಶರೀರ ಪಂಚಭೂತಗಳಿಂದ ಆಗಿರುವಂಥದ್ದು. ಇನ್ನು ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಏನು? ಮನಸ್ಸು, ಬುದ್ಧಿ ಮತ್ತು ಅಹಂಕಾರದಿಂದ ಆಗಿರುವಂಥದ್ದು ಸೂಕ್ಷ್ಮ ಶರೀರ. ಅದಾದ್ಮೇಲೆ ಆತ್ಮ. ಆತ್ಮ ಸಚ್ಚಿತ್ ಆನಂದದಿಂದ ಕೂಡಿರುವಂಥದ್ದು. ಸತ್ ಅಂದ್ರೆ ಶಾಶ್ವತವಾಗಿರುವಂಥದ್ದು, ಚಿತ್ ಅಂದ್ರೆ ಜ್ಞಾನ, ಆನಂದದಿಂದ ಇರುವಂಥದ್ದು. ಸಚ್ಚಿತ್ ಆನಂದದಿಂದ ಕೂಡಿರುವಂಥದ್ದು ಆತ್ಮ, ಪರಮಾತ್ಮನ ಅಂಶ. ಪರಮಾತ್ಮ ಕೂಡ ಸಚ್ಚಿತ್ ಆನಂದ, ಆತ್ಮ ಕೂಡ ಸಚ್ಚಿತ್ ಆನಂದ. ಸೊ ಹೀಗೆ ಈ ಆತ್ಮ ಈ ದೇಹದಲ್ಲಿ ಇರುವುದರಿಂದ ಮಾತ್ರ ಈ ದೇಹಕ್ಕೆ ಬೆಲೆ. ಇಲ್ಲದಿದ್ರೆ ಈ ದೇಹಕ್ಕೆ ಯಾವ ಬೆಲೆ ಕೂಡ ಇಲ್ಲ. ಆತ್ಮ ಈ ದೇಹವನ್ನ ಬಿಟ್ಟು ಹೋದ ತಕ್ಷಣ ಈ ದೇಹ ಅದು ಮೃತದೇಹವಾಗುತ್ತದೆ. ಆದ್ರಿಂದ ನಾವು ಆತ್ಮ, ನಾವು ಈ ದೇಹವಲ್ಲ ಅನ್ನುವಂತಹ ಸತ್ಯವನ್ನ ನಾವು ತಿಳಿದುಕೊಳ್ಬೇಕು. ಇದು ನಿಜವಾದ ಜ್ಞಾನ. ನಮ್ಮನ್ನ ನಾವು ಆತ್ಮ ಅಂತ ತಿಳಿದುಕೊಳ್ಳುವಂಥದ್ದೇ ನಿಜವಾದ ಜ್ಞಾನ. ಈಗ ನಾವು ಆತ್ಮ, ನಾವು ದೇಹವಲ್ಲ. ಈ ದೇಹ ನಮಗೆ ಈ ಜನ್ಮದಲ್ಲಿ ಸಿಕ್ಕಿದೆ. ಮುಂದಿನ ಜನ್ಮದಲ್ಲಿ ಯಾವ ದೇಹ ನಮಗೆ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಆದ್ರೆ ನಾವಂತೂ ಯಾವಾಗಲೂ ಇದ್ದೇ ಇರುತ್ತೇವೆ. ನಾವು ಆತ್ಮ, ಈ ದೇಹವಲ್ಲ. ಸೊ ಆತ್ಮದ ಅಸ್ತಿತ್ವಕ್ಕೆ ಇರುವಂತಹ ಪುರಾವೆಗಳು ಯಾವುವು? ಆತ್ಮದ ಅಸ್ತಿತ್ವಕ್ಕೆ ಇರುವಂತಹ ಪುರಾವೆಗಳು ಹಲವಾರು ಇದೆ. ಶಾಸ್ತ್ರಗಳ ಪ್ರಕಾರ ನಾವು ಅದನ್ನು ಒಪ್ಪಿಕೊಳ್ಳಬೇಕು. ಶಾಸ್ತ್ರಗಳು ಹೇಳಿದವೆ ಆತ್ಮ ಇದೆ ಅಂತೇಳಿ. ನಾವು ಈಗ ಭೌತಿಕ ಜಗತ್ತಿನಲ್ಲಿ ಯಾವ ತರ ಅದನ್ನು ಒಪ್ಪಿಕೊಳ್ಳಬಹುದು? ಸಾಮಾನ್ಯ ಜ್ಞಾನದ ತಿಳುವಳಿಕೆ ಒಂದು, ಸಾವಿನ ಹತ್ತಿರದ ಅನುಭವ, ದೇಹದ ಹೊರಗಿನ ಅನುಭವ, ಪೂರ್ವ ಜನ್ಮದ ನೆನಪು. ಸೊ ಇದೆಲ್ಲದರ ಒಂದು ಮೂಲಕ ನಾವು ಆತ್ಮ ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೋದು. ಸಾಮಾನ್ಯ ಜ್ಞಾನದ ತಿಳುವಳಿಕೆ ಅಂದ್ರೆ ಹೇಗೆ? ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ನನ್ನ ತಲೆ, ನನ್ನ ಕೈ, ನನ್ನ ಕಾಲು, ನನ್ನ ದೇಹ ಅಂತ ನಾನು ಹೇಳ್ತೀನಿ ಅಲ್ವಾ. ನಾನೇ ದೇಹ ಅಂತ ನಾನು ಯಾವತ್ತಾದ್ರೂ ಹೇಳ್ತೀನಾ? ಇಲ್ಲ. ನನ್ನ ದೇಹ, ನನ್ನ ತಲೆ, ನನ್ನ ಕೈ, ನಮ್ಮ ಮಾತಿನಲ್ಲೇ ನಾವು ಹೇಳ್ತೀವಿ ನಾವು ಈ ದೇಹ ಅಲ್ಲ ಅಂತೇಳಿ. ಆದ್ರೂ ನಾವು ಆ ಸತ್ಯವನ್ನ ಒಪ್ಪಿಕೊಳ್ಳುವುದಿಲ್ಲ. ನಮ್ಮನ್ನ ನಾವು ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತೇವೆ. ಇದು ನನ್ನ ದೇಹ, ನನ್ನ ತಲೆ, ನನ್ನ ಕೈ, ನನ್ನ ಕಾಲು. ಹಾಗಾದ್ರೆ ನನ್ನ ಅಂದ್ರೆ ಯಾರು ಇಲ್ಲಿ? ಅದೇ ಆತ್ಮ. ಸೊ ನಾವು ಆತ್ಮ, ನಾವು ದೇಹವಲ್ಲ. ನಮ್ಮನ್ನ ನಾವು ದೇಹ ಅಂತ ನಾವು ಗುರುತಿಸಿಕೊಳ್ಳುವುದೇ ನಾವು ಮಾಡುವಂತ ತಪ್ಪು. ನಾವು ಆತ್ಮ, ಇದು ಈ ನನ್ನ ದೇಹ, ಈ ದೇಹ ನನಗೆ ಈ ಜನ್ಮದಲ್ಲಿ ಕೊಡಲ್ಪಟ್ಟಿದೆ ಭಗವಂತನಿಂದ. ಮುಂದಿನ ಜನ್ಮದಲ್ಲಿ ಯಾವ ತರ ದೇಹ ನನಗೆ ಸಿಗುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಒಬ್ರು ತೀರ್ಕೊಂಡಾಗ, ಒಬ್ರು ಸತ್ತೋದಾಗ ನಾವೇನು ಹೇಳ್ತೀವಿ? ಅವರು ಹೋಗ್ಬಿಟ್ರು, ಅವರು ಹೊರಟೋಗ್ಬಿಟ್ರು ಅಂತೀವಿ ನಾವು. ಸೊ ನಮ್ಮನ್ನ ನಾವು ದೇಹ ಅಂತ ತಿಳ್ಕೊಂಡ್ರೆ ಆ ದೇಹ ಅಲ್ಲೇ ಇದೆಯಲ್ಲ ನಮ್ಮ ಕಣ್ಮುಂದೆ. ಎಲ್ಲ ಅಂಗಾಂಗಗಳು ಹಾಗೆ ಇದೆ, ತಲೆ ಇದೆ, ಕೈಕಾಲು ಇದೆ, ಎಲ್ಲನೂ ಇದೆ ನಮ್ಮ ಕಣ್ಮುಂದೆ. ಹಾಗಾದ್ರೆ ನಮ್ಮನ್ನ ನಾವು ದೇಹ ಅಂತ ತಿಳ್ಕೊಂಡ್ರೆ ಆ ದೇಹ ಅಲ್ಲೇ ಇದೆ. ಈಗ ಹೊರಟು ಹೋದ್ರು ಅಂತ ನಾವು ಹೇಳ್ತೀವಿ, ಹೊರಟೋದವ್ರ ದೇಹ ಅಲ್ಲೇ ಇದೆ ಅಲ್ಲ. ಹಾಗಾದ್ರೆ ದೇಹ ಅಂತ ತಿಳ್ಕೊಂಡಿದ್ರೆ ಅವರು ಅಲ್ಲೇ ಇದ್ದಾರೆ. ಸೊ ಆತ್ಮ ಅಂತ ನಮ್ಮನ್ನ ನಾವು ಆತ್ಮ ಅಂತ ಅಂದ್ರೆ ಇದು ಸ್ಪಷ್ಟಪಡಿಸುತ್ತದೆ. ಹೊರಟು ಹೋಗಿರೋರು ಯಾರು? ಅವರೇ ಆತ್ಮ ಅಲ್ವಾ. ದೇಹ ಅನ್ನುವಂಥದ್ದು ಇಲ್ಲೇ ಇರುತ್ತದೆ, ಆತ್ಮ ಅನ್ನೋಂಥದ್ದು ಹೊರಟು ಹೋಗಿರುವಂಥದ್ದು. ಸೊ ಆದ್ರಿಂದ ಅವರು ಹೊರಟು ಹೋದ್ರು ಅಂದ್ರೆ ಯಾರು ಹೊರಟು ಹೋಗಿರುವಂಥದ್ದು? ಆತ್ಮ ದೇಹವನ್ನ ಬಿಟ್ಟು ಹೋಗಿರುವಂಥದ್ದು. ಈ ದೇಹ ಉಪಯೋಗಕ್ಕೆ ಬಾರದೇ ಇದ್ದಾಗ ದೇಹವನ್ನ ಬಿಟ್ಟು ಆತ್ಮ ಹೊರಟು ಹೋಯಿತು ಅನ್ನೋದನ್ನ ನಾವು ತಿಳಿದುಕೊಳ್ಬೋದು.
ಈಗ ಉದಾಹರಣೆ ಹೀಗೆ ಕೊಡ್ಬೋದು. ಒಬ್ಬಳು ಪತ್ನಿ ತನ್ನ ಪತಿಯ ಸೇವೆಯನ್ನು ಜೀವನ ಪರ್ಯಂತ ಮಾಡ್ತಾ ಬಂದಿರುತ್ತಾಳೆ. ಪತಿಯ ಮೃತ್ಯುವಾಗುತ್ತದೆ. ಸೊ ಜೀವನ ಪರ್ಯಂತ ಅವಳು ಪತಿಯ ಸೇವೆಯನ್ನು ಮಾಡಿದ್ಲು, ಪತಿಯನ್ನು ತುಂಬ ಪ್ರೀತಿಸ್ತಾ ಇದ್ಲು. ಈಗ ಪತಿಯ ಮೃತ ಶರೀರ ತನ್ನ ಕಣ್ಣು ಮುಂದೆ ಇದೆ. ಪತಿಯನ್ನ ದೇಹ ಅಂತ ಅವಳು ತಿಳ್ಕೊಂಡಿದ್ದಿದ್ರೆ ಆ ದೇಹ ಅಲ್ಲೇ ಕಣ್ಮುಂದೆ ಇದೆಯಲ್ಲ, ಆ ಪತಿಯ ದೇಹ ಅಲ್ವಾ? ಸೊ ಹಾಗಾದ್ರೆ ಅವಳು ಇಷ್ಟು ದಿವಸ ಪ್ರೀತಿಸಿದ್ದು ಏನನ್ನ, ದೇಹವನ್ನೋ ಅಥವಾ ಆತ್ಮವನ್ನೋ? ದೇಹವನ್ನ ಪ್ರೀತಿಸಿದಂತಾದ್ರೆ ದೇಹ ಅವಳ ಕಣ್ಮುಂದೆಯೇ ಇದೆ. ಅವಳು ನಿಜವಾಗ್ಲೂ ಪ್ರೀತಿಸಿದ್ದು ಆತ್ಮವನ್ನ. ಸೊ ಎಷ್ಟೇ ಪ್ರೀತಿಸಿರ್ಲಿ, ಒಬ್ಳು ಪತ್ನಿ ತನ್ನ ಪತಿಯನ್ನ, ಅವಳು ತನ್ನ ಪತಿ ಮೃತಪಟ್ಟ ಮೇಲೆ ಆ ಶರೀರವನ್ನು ಇಟ್ಕೊಂಡು ಅವಳು ಅಲ್ಲಿ ಎಷ್ಟು ದಿವಸ ಅಂತ ಅವಳು ಕೂತ್ಕೊಳ್ಳೋಕ್ಕಾಗತ್ತೆ ಅಲ್ವಾ? ಹೊತ್ಕೊಂಡು ಹೋಗಿ ಇದನ್ನು ಒಂದು ಸ್ಮಶಾನಕ್ಕೆ ಅಂತ ಅವಳು ಹೇಳಲೇಬೇಕು. ಸೊ ಇದು ಏನನ್ನು ತೋರಿಸುತ್ತದೆ? ಆ ದೇಹದಲ್ಲಿ ಆತ್ಮ ಇರೋದ್ರಿಂದ ಅವಳು ಆ ಪತಿಯನ್ನು ಅವಳು ಪ್ರೀತಿಸಿದ್ಲು ಅನ್ನೋದನ್ನು ಇದು ತೋರಿಸುತ್ತದೆ. ಆದ್ದರಿಂದ ನಾವು ಈ ದೇಹವಲ್ಲ, ನಾವು ಆತ್ಮ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಸೊ ಅದಾದಮೇಲೆ ಸಾವಿನ ಹತ್ತಿರದ ಅನುಭವ ಅಥವಾ ದೇಹದ ಹೊರಗಿನ ಅನುಭವ ಅಂತ, ಇದು ಕೂಡ ಆತ್ಮದ ಒಂದು ಇರುವಿಕೆಯನ್ನು ಸ್ಪಷ್ಟಪಡಿಸುತ್ತದೆ. ಒಬ್ಬಳು ಮಹಿಳೆಗೆ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಸೊ ಶಸ್ತ್ರಚಿಕಿತ್ಸೆ ಇದೊಂದು ತುಂಬ ಮೇಜರ್ ಶಸ್ತ್ರಚಿಕಿತ್ಸೆ, ತುಂಬ ಕಾಂಪ್ಲಿಕೇಟೆಡ್ ಕೇಸ್. 2-3 ಜನ ಸರ್ಜನ್ಸ್ ಬಂದು ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಒಂದು ಅರೇಂಜ್ಮೆಂಟನ್ನು ಮಾಡಲಾಗಿತ್ತು. ಸೊ ಹೀಗೆ ಅವಳಿಗೆ ಒಂದು ಅರವಳಿಕೆಯನ್ನು ಒಂದು ಕೊಟ್ಟು, ಅಂದರೆ ಅವಳಿಗೆ ಒಂದು ಅನಸ್ತೇಷಿಯಾ ಕೊಟ್ಟು ಅವಳ ಪ್ರಜ್ಞೆಯನ್ನು ತಪ್ಪಿಸಲಾಗಿತ್ತು. ಆಮೇಲೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗ್ತಾ ಇತ್ತು. 3-4 ಜನ ಎಕ್ಸ್ಪರ್ಟ್ಸ್ ಅಂದರೆ ಸರ್ಜನ್ಸ್ ಎಲ್ಲ ಅಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಆಯಿತು. 3-4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಿರಂತರವಾಗಿ ನಡೀತಾ ಇತ್ತು. ಕೊನೆಗೆ ಹೃದಯ ಬಡಿತ ನಿಂತೋಯಿತು ಆ ಮಹಿಳೆಯದ್ದು. ಅವರು ಓಕೆ, ಇನ್ನು ಅವರು ಏನು ಡಿಕ್ಲೇರ್ ಮಾಡ್ತಾರೆ, ಆಪರೇಷನ್ ಇಸ್ ಸಕ್ಸಸ್ ಬಟ್ ಪೇಷಂಟ್ ಡೈಡ್ ಅಂತೇಳಿ. ಅವರು ಡೆತ್ ಅಂತ ಡಿಕ್ಲೇರ್ ಮಾಡಿದ ಸ್ವಲ್ಪ ಹೊತ್ತಿನ ನಂತರ ಅವಳಲ್ಲಿ ಚಲನವಲನ ಉಂಟಾಗುತ್ತೆ. ಅವಳು ಸ್ವಲ್ಪ ಮೂಮೆಂಟ್ ಕಾಣಿಸುತ್ತೆ ಅವರಿಗೆ. ಸೊ ಆಗ ಹೇಳ್ತಾರೆ, ಅಯ್ಯೋ ನಾವು ಡೆತ್ ಅಂತ ಡಿಕ್ಲೇರ್ ಮಾಡಿ ಆಗಿದೆ, ಅದನ್ನ ಅಂದರೆ ಹಿಂದಕ್ಕೆ ತಗೊಳ್ಳೋಣ, ಇಲ್ಲ ಅವಳಲ್ಲಿ ಇರೋ ಮೂಮೆಂಟ್ ಕಾಣಿಸ್ತಾ ಇದೆ ಅಂತೇಳಿ. ಅದಾದಮೇಲೆ ಅವ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಈಗ ಅವಳು ಅನ್ಕಾನ್ಷಿಯಸ್, ಪ್ರಜ್ಞೆ ತಪ್ಪಿ ಮಲಗಿದ್ದಾಳೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತೇಳಿ. ಅದಾದಮೇಲೆ ಒಂದು 2 ಗಂಟೆ ನಂತರ ಅವಳಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾದ ಸ್ವಲ್ಪ ಹೊತ್ತಿನ ನಂತರ ಅವಳು ಮಾತನಾಡಲು ಆರಂಭಿಸುತ್ತಾಳೆ. ಅವಳು ಹೇಳ್ತಾಳೆ, ನೀವು ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇದ್ದಾಗ ಏನೇನು ಮಾತನಾಡಿದ್ರಿ ಎಲ್ಲವೂ ನನಗೆ ನೆನಪಿದೆ. ಯಾವ ಒಂದು ಇದನ್ನು ಸಲಕರಣೆಗಳನ್ನು ನೀವು ಉಪಯೋಗಿಸಿದ್ರಿ, ಅಲ್ಲಿ ಡಿವೈಸನ್ನು ಉಪಯೋಗಿಸಿದ್ರಿ, ಅದೆಲ್ಲವೂ ನನಗೆ ತಿಳಿದಿದೆ. ಎಷ್ಟು ಜನ ನರ್ಸುಗಳಿದ್ರು, ಎಷ್ಟು ಜನ ಡಾಕ್ಟರ್ಸ್ ಇದ್ದರು, ನೀವು ಏನೇನು ಮಾತಾಡಿದ್ರಿ, ಏನೇನು ಇಲ್ಲಿ ಇದಾಯಿತು, ಡಿಸ್ಕಷನ್ ಆಯಿತು. ನನ್ನನ್ನು ಡೆತ್ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ನೀವೇನೆಲ್ಲ ಡಿಸ್ಕಸ್ ಮಾಡಿದ್ರಿ ಎಲ್ಲವೂ ನನಗೆ ತಿಳಿದಿದೆ ಅಂತ ಅವರು ಹೇಳ್ತಾರೆ. ಡಾಕ್ಟರ್ಸ್ ಹೇಳ್ತಾರೆ, ಸಾಧ್ಯನೇ ಇಲ್ಲ, ಅವಳು ಪ್ರಜ್ಞೆ ತಪ್ಪಿ ಮಲಗಿದ್ಲು, ಹೇಗೆ ಸಾಧ್ಯ ಇದೆಲ್ಲ ತಿಳಿದುಕೊಳ್ಳೋದಕ್ಕೆ? ಹೇಗೆ ಅವಳಷ್ಟು ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇದನ್ನೆಲ್ಲ ಅಂತೇಳಿ. ಅದಾದಮೇಲೆ ಈಗ ಈ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಬಗ್ಗೆ ರಿಸರ್ಚ್ ನಡೆಸ್ತಾ ಇರುವಂಥ ತಂಡವನ್ನು ಅವರು ಕರೆಸ್ತಾರೆ. ಅವರು ನಡೆಸಿರುವಂಥ ಸಂಶೋಧನೆಯ ಪ್ರಕಾರ ಇದು ದೃಢಪಡುತ್ತೆ. ಇದು ಏನಾಗುತ್ತೆ ಅಂದರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್, ಅಂದರೆ ಅವಳು ಆ ಶಸ್ತ್ರಚಿಕಿತ್ಸೆ ನಡೆಸ್ತಾ ಇರುವಂಥ ಸಂದರ್ಭ, ಓಪನ್ ಹಾರ್ಟ್ ಸರ್ಜರಿ ಅದು ನಡೀತಾ ಇರುವಂಥ ಸಂದರ್ಭದಲ್ಲಿ ಅವಳ ಆತ್ಮ ಅವಳ ದೇಹದಿಂದ ಹೊರಗಡೆ ಹೋಗಿ ಎಲ್ಲವನ್ನ ನೋಡ್ತಾ ಇತ್ತು. ಸೊ ಆತ್ಮಕ್ಕೆ ಸಂಪೂರ್ಣ ಜ್ಞಾನವಿರುತ್ತದೆ ಎಲ್ಲವೂ. ಸೊ ಆತ್ಮ ಎಲ್ಲವನ್ನ ನೋಡಿ ಆ ಜ್ಞಾನ ಎಲ್ಲವೂ ಅದು ತಿಳಿದುಕೊಂಡು ಆ ದೇಹದೊಂದಿಗೆ ಬಂದು ಮತ್ತೆ ಸೇರಿತು, ಅದು ಆವಾಗ ಅದು ಇದನ್ನು ಹೇಳುತ್ತೆ. ಈ ಥರ ತುಂಬ ಕೇಸುಗಳಿವೆ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಥವಾ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತದೆ. ಸೊ ಹೀಗೆ ಇದು ಕೂಡ ಆತ್ಮ ಇರುವುದನ್ನು ದೃಢಪಡಿಸುತ್ತದೆ. ಇನ್ನೊಂದು ಪುನರ್ಜನ್ಮ. ಸೊ ಪುನರ್ಜನ್ಮ ಕೂಡ ಆತ್ಮ ಇದೆ ಅನ್ನೋದನ್ನು ಇದು ಸ್ಪಷ್ಟಪಡಿಸುತ್ತದೆ. ವಾಲ್ಟರ್ ಸೆಮ್ಕ್ಯೂ ಅಂತೇಳಿ ಅವರೊಂದು ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ. ಅದಾದಮೇಲೆ ಅಯನ್ ಸ್ಟೀವನ್ಸನ್ ಅಂತೇಳಿ ಅವ್ರದ್ದು ಕೂಡ ಅಂದರೆ ಕೇಸಸ್ ನಿಮಗೆ ತುಂಬ ಸಿಗುತ್ತೆ. 5,000ಕ್ಕೂ ಹೆಚ್ಚು ಕೇಸುಗಳು ನಿಮಗೆ ಸಿಗುತ್ತೆ. ಗೂಗಲಲ್ಲಿ ನೀವು ಟೈಪ್ ಮಾಡ್ಬೋದು, ರೀಇನ್ಕಾರ್ನೇಷನ್ ಕೇಸಸ್ ಅಂತೇಳಿ. ಅವರ ಹತ್ರ ಹಲವಾರು ಕೇಸಸ್ಗಳಿವೆ. ಸೊ ಹೇಗೆ ಅಂದರೆ, ಈಗ ಒಂದು ಉದಾಹರಣೆ, ಚೆನ್ನೈಯಲ್ಲಿ ಹುಟ್ಟಿರುವಂಥ ಲಕ್ಷ್ಮಿ ಅನ್ನುವಂಥ ಒಂದು ಪುಟ್ಟ ಹುಡುಗಿಗೆ ತನ್ನ ಹಿಂದಿನ ಜನ್ಮದ ನೆನಪು ಅಂದರೆ ಬರುವಂಥದ್ದು. ತಾನು ತನ್ನ ಹಿಂದಿನ ಜನ್ಮದಲ್ಲಿ ಬಿಹಾರ ಅನ್ನುವಂಥ ಒಂದು ಅಂದರೆ ದೇಶದಲ್ಲಿ, ಅಲ್ಲಿ ಬಿಹಾರ ಅನ್ನುವಂಥ ರಾಜ್ಯದಲ್ಲಿ ನಾನು ಇದ್ದೆ, ನನ್ನ ಹಿಂದಿನ ಹೆಸರು ಇದಾಗಿತ್ತು, ಈ ಯಾವ ಥರ ನಾನಿದ್ದೆ, ನನಗೆ ಎಷ್ಟು ಜನ ಮಕ್ಕಳಿದ್ರು, ಏನು ಎಲ್ಲವನ್ನ ಅವಳು ಹೇಳ್ತಾಳೆ.
ತನ್ನನ್ನು ಅವಳು ಅಂದರೆ ತನ್ನ ಹಿಂದಿನ ಹೆಸರಿನಿಂದಲೇ ಅವಳು ಗುರುತಿಸಿಕೊಳ್ತಾ ಇದ್ದಾಳೆ. ಸೊ ಅವಳ ಅಂದರೆ ಇದರ ಬಗ್ಗೆ ಒಂದು ಪುನರ್ಜನ್ಮದ ಬಗ್ಗೆ ಸಂಶೋಧನೆ ನಡೆಸ್ತಾ ಇರುವಂಥ ತಂಡ ಬಂದು ಅವಳನ್ನು ಆ ಒಂದು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವಳು 5 ವರ್ಷದ ಬಾಲಕಿ. 5 ವರ್ಷದ ಬಾಲಕಿ ರೈಲ್ವೆ ಸ್ಟೇಷನ್ನಿಂದ ಅವಳ ಹಳ್ಳಿಗೆ ಹೋಗುವ ದಾರಿಯನ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ, ಹೀಗೆ ಹೋಗ್ಬೇಕು ಅಂತೇಳಿ. ಅಷ್ಟು ಪುಟ್ಟ ಹುಡುಗಿಗೆ ಆ ಥರ ಜ್ಞಾನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಾದಮೇಲೆ ಅವಳು ಹೇಳ್ತಾಳೆ, ಆ ಊರಲ್ಲಿ ಇಲ್ಲಿ ಒಂದು ಬಾವಿ ಇತ್ತು ಹಿಂದೆ, ಹೀಗಿತ್ತು, ಸೊ ಅದನ್ನು ಈಗೆಲ್ಲ ವೇಸ್ಟ್ ಇದು ಮಾಡಿಬಿಟ್ಟಿದ್ದಾರೆ, ಆಮೇಲೆ ಇಲ್ಲಿ ಈ ಥರ ಇತ್ತು, ಎಲ್ಲವನ್ನ ಅವಳು ಕರೆಕ್ಟಾಗಿ ಹೇಳ್ತಾಳೆ. ಆ ಊರಿಗೆ ಹೋದಾಗ ಅಲ್ಲಿ ಏನೇನಿತ್ತು, ಅವಳ ಹಳೆ ಮನೆ ಯಾವುದು ಅನ್ನೋದನ್ನ ಅವಳು ತೋರಿಸ್ತಾಳೆ. ಅದು ಈಗ ಯಾರು ಉಪಯೋಗಿಸ್ತಾ ಇಲ್ಲದೆ ಆಗಿದೆ, ಆ ಮನೆ ಉಪಯೋಗಿಸ್ತಾ ಇಲ್ಲ. ಅದಾದಮೇಲೆ ಆ ಊರಿನ ಒಂದು ಹಿರಿಯರನ್ನು ಕರೆಸಲಾಯಿತು. ಇವಳು ಹೇಳ್ತಾ ಇರೋದು ಸರಿಯಾ ಅಂತ ಕೇಳೋದಕ್ಕೆ. ಅದರಲ್ಲಿ ಒಬ್ಬ ಹಿರಿಯನನ್ನು ನೋಡಿ ಅವಳು, ಒಬ್ಬ ಮುದುಕ, ತುಂಬ ಒಂದು 80 ವರ್ಷದ ಮುದುಕನನ್ನು ನೋಡಿ ಇವನು ನನ್ನ ಮಗ ಅಂತ ಅವಳು ಗುರುತಿಸ್ತಾಳೆ. ಆ 5 ವರ್ಷದ ಬಾಲಕಿ ಅವನನ್ನು ಪೆಟ್ ನೇಮಿಂದ ಅವಳು ಕರೀತಾಳೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಈ ಹೆಸರಿನಿಂದ ನನ್ನನ್ನು ಕರೆಯದೆ 50 ವರ್ಷ ಆಯಿತು, ಯಾರು ನನ್ನನ್ನು ಕರೆಯದೆ. ಸೊ ಅವಳನ್ನು ಕರೀತಾ ಇದ್ದಾಳೆ. ಅವಳು ಹೇಳ್ತಾಳೆ ಇವನು ನನ್ನ ಮಗ ಅಂತೇಳಿ, ಎಲ್ಲವನ್ನ ಅವಳು ಹೇಳ್ತಾಳೆ, ಏನು ಇದು ಅಂಥೇಳಿ ಘಟಿಸಿತು ಜೀವನದಲ್ಲಿ ಅಂತೇಳಿ. ಆಶ್ಚರ್ಯ ಆಗುತ್ತೆ ಅಲ್ಲಿ ಕೇಳುವವರಿಗೆಲ್ಲ. ಪುನರ್ಜನ್ಮ ಇದೆ ಅನ್ನೋದು ಅವರಿಗೆ ಸಾಬೀತಾಗುತ್ತೆ. ಹೀಗೆ ಹಲವಾರು ಕೇಸುಗಳು ನಡೆದಿದೆ, ಹಲವಾರು ಕೇಸುಗಳು ಇದೆ ಇಲ್ಲಿ ಈಗ ನಮ್ಮ ಮುಂದೆ. ಪುನರ್ಜನ್ಮ ಇದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಇದೆಲ್ಲ ಏನನ್ನ ತೋರಿಸ್ತದೆ? ಆತ್ಮದ ಇರುವಿಕೆಯನ್ನ ತೋರಿಸುತ್ತದೆ. ನಾವು ದೇಹವಲ್ಲ, ನಾವು ಆತ್ಮ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತದೆ. ಅದಾದ್ಮೇಲೆ ಈಗ ಆತ್ಮದ ಗಾತ್ರದ ಬಗ್ಗೆ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತದೆ. ಆತ್ಮದ ಗಾತ್ರ ಏನು ಅನ್ನೋದನ್ನ. ಬಾಲಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಭಾಗೋ ಜೀವಸ ವಿಜ್ಞೇನಯ ಸಾಚಾನಾಂತ್ಯಾಯ ಕಲ್ಪತೆ ಕೇಶಾಗ್ರ ಶತಭಾಗಸ್ಯ ಶತಮಾಸಃ ಸದೃಶಾತ್ಮಕಃ ಜೀವಃ ಸೂಕ್ಷ್ಮ ಸ್ವರೂಪೋಯಂ ಸಾಂಖ್ಯಾತೀತೋ ಹಿ ಚಿತ್ಕಣಃ. ಈಗ ನಮ್ಮ ಕೂದಲಿನ ತುದಿ ಎಷ್ಟು ಸೂಕ್ಷ್ಮವಾಗಿರುತ್ತದಲ್ವಾ? ಅದನ್ನು 10,000 ಭಾಗಗಳನ್ನಾಗಿ ವಿಂಗಡಿಸಿದರೆ ಆ 10,000 ಭಾಗದಲ್ಲಿ 1ನೇ ಭಾಗ ಏನಿರುತ್ತೋ ಅದು ಆತ್ಮದ ಗಾತ್ರವಂತೆ. ಎಷ್ಟು ಸೂಕ್ಷ್ಮ ಆತ್ಮ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಆದ್ರಿಂದ ಇದು ವಿಜ್ಞಾನಿಗಳ ಮೈಕ್ರೋಸ್ಕೋಪ್ ಅಲ್ಲ, ಯಾವುದಕ್ಕೆ ಕೂಡ ಇದು ಅಂದರೆ ಅವರಿಗೆ ಕಾಣಿಸುವಂಥದ್ದಲ್ಲ. ಇದು ಆತ್ಮ ಅನ್ನುವಂಥದ್ದು ಅಷ್ಟು ಸೂಕ್ಷ್ಮವಾಗಿದೆ. ಆದರೆ ಆತ್ಮ ಅದು ಎಷ್ಟು ಶಕ್ತಿಶಾಲಿ, ಎಷ್ಟು ಚೇತನವನ್ನ ಅದು ನಮಗೆ ನೀಡುತ್ತದೆ. ನಮ್ಮ ದೇಹದಲ್ಲಿ ಆತ್ಮ ಇರೋದ್ರಿಂದನೇ ನಮ್ಮ ದೇಹದಲ್ಲಿ ಪ್ರಜ್ಞೆ, ಚೇತನ ಎಲ್ಲವೂ ಹರಡಿರುತ್ತದೆ. ಹೇಗೆ ಔಷಧಿಯ ಪ್ರಭಾವ, ಈಗ ನಮ್ಮ ನಮಗೆ ಕಾಲು ನೋವಾದರೆ ನಾವು ಔಷಧಿನ ಹೊಟ್ಟೆಗೆ ತೆಗೆದುಕೊಳ್ಳುವಂಥದ್ದು ಅಲ್ವಾ? ಟ್ಯಾಬ್ಲೆಟನ್ನು, ಗುಳಿಗೆಯನ್ನು ತೆಗೆದುಕೊಳ್ಳೋದು ಹೊಟ್ಟೆಗೆ. ಆದರೆ ಕಾಲು ನೋವು ವಾಸಿ ಆಗುತ್ತೆ ಹೇಗೆ? ಔಷಧಿಯ ಪ್ರಭಾವ ದೇಹದೆಲ್ಲೆಡೆ ಹರಡಿರುತ್ತದೆ. ಆದ್ದರಿಂದ ಅದೇ ಥರ ಆತ್ಮ ನಮ್ಮ ಹೃದಯ ಭಾಗದಲ್ಲಿ ಅದು ಇರುವುದರಿಂದ, ಅದರಿಂದಾಗಿ ಚೇತನ ಅಂದರೆ ಪ್ರಜ್ಞೆ ಎಲ್ಲೆಡೆ ನಮ್ಮ ದೇಹದೆಲ್ಲೆಡೆ ಹರಡಿರುವುದು ಆತ್ಮ ಇರುವುದರಿಂದ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಉಪನಿಷತ್ತುಗಳು ಇದನ್ನು ಸ್ಪಷ್ಟಪಡಿಸುತ್ತವೆ. ಸೊ ಇದರ ನಂತರ ಭಗವಂತ ಹೀಗೆ ಹೇಳ್ತಾರೆ ಅರ್ಜುನನಿಗೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ ತಾಂ ಸ್ಥಿತಿಕ್ಷಸ್ವ ಭಾರತ. ಹೇ ಕೌಂತೇಯ ಅಂದ್ರೆ ಅರ್ಜುನನೇ ಅಂತ. ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೇ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನ ಕಲಿಯಬೇಕು. ಸೊ ಇಲ್ಲಿ ಭಗವಂತ ಹೇಳ್ತಾರೆ, ಈ ಪ್ರಪಂಚ ದ್ವಂದ್ವತೆಯಿಂದ ಕೂಡಿದೆ. ಇಲ್ಲಿ ಸುಖ ದುಃಖಗಳು, ಸಂತೋಷ ಮತ್ತೆ ಕಷ್ಟ, ದುಃಖ, ಕಷ್ಟ, ಸುಖ ಎಲ್ಲವೂ ಬರ್ತಾ ಇರುತ್ತೆ. ಹೇಗೆ ಬರ್ತಾ ಇರುತ್ತೆ? ಬೇಸಿಗೆಗಳು ಮತ್ತು ಚಳಿಗಾಲಗಳು ಕಾಣಿಸಿಕೊಂಡು ಮಾಯವಾಗುವಂತೆ. ಚಳಿಗಾಲದ ನಂತರ ಬೇಸಿಗೆಗಾಲ, ಬೇಸಿಗೆಗಾಲದ ನಂತರ ಚಳಿಗಾಲ ನಿರಂತರವಾಗಿ ಬರ್ತಾ ಇರುತ್ತೆ. ಅದೇ ತರ ಕಷ್ಟದ ನಂತರ ಸುಖ, ಸುಖದ ನಂತರ ಕಷ್ಟ ಬರ್ತಾನೆ ಇರುತ್ತದೆ. ಎಲ್ಲಿ ಅಪ್ ಇರುತ್ತೋ ಮತ್ತೆ ಡೌನ್ ಇರುತ್ತೆ, ಮತ್ತೆ ಡೌನ್ ಇದ್ದಲ್ಲಿ ಮತ್ತೆ ಅಪ್ ಇರುತ್ತೆ. ಅಪ್ ಅಂಡ್ ಡೌನ್ಸ್ ಬಂದೇ ಬರುತ್ತೆ ಜೀವನದಲ್ಲಿ, ಏಳು ಬೀಳುಗಳು. ಸೊ ಇದು ಇಲ್ಲಿ ಬಂದೇ ಬರುತ್ತೆ. ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಕ್ಷೋಭೆಗೊಳಗಾಗಬೇಡ, ಅದರಿಂದ ನೀನು ಸಹಿಸುವುದನ್ನ ಕಲಿತುಕೋ. ಈ ಜೀವನವೇ ಹಾಗೆ ದ್ವಂದ್ವತೆಯಿಂದ ಕೂಡಿದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಒಬ್ಬ ರಾಜ ಇರ್ತಾನೆ, ಅವನು ತನ್ನ ಮಂತ್ರಿ ಹತ್ರ ಕೇಳ್ತಾನಂತೆ, ಸುಖ ಮತ್ತು ದುಃಖ ಎರಡು ಬಂದಾಗಲೂ ನಾನು ಸಮಚಿತ್ತತೆಯಿಂದ ಇರಬೇಕು, ನಾನು ವಿಚಲಿತನಾಗಬಾರ್ದು ಅನ್ನೋದಕ್ಕೆ ಒಂದು ಸುಲಭೋಪಾಯ ನನಗೆ ಹೇಳು ಮಂತ್ರಿ ಅಂತೇಳಿ. ಮಂತ್ರಿ ಬುದ್ಧಿವಂತನಂತೆ. ಮಂತ್ರಿ ಹೇಳ್ತಾನಂತೆ, ಮಹಾರಾಜರೇ, ನೀವು ನಿಮ್ಮ ಕೈಗೆ ಒಂದು ಉಂಗುರವನ್ನ ಮಾಡಿಸಿ ಹಾಕಿ, ಆ ಉಂಗುರದಲ್ಲೇ ನೀವು ಹೀಗೆ ಬರೆಯಿಸಿ, ಈ ಸಮಯವು ಕಳೆದು ಹೋಗುತ್ತದೆ ಅನ್ನೋದನ್ನ ನೀವು ಬರೆಸಿ. ಸೊ ಅದನ್ನ ನೀವು ಪ್ರತಿನಿತ್ಯ ನೋಡ್ತಾ ಇರಿ.
ನಿಮಗೆ ಕಷ್ಟ ಬಂದಾಗ ನೀವು ತುಂಬ ದುಃಖಿತರಾಗಬೇಡಿ. ನಿಮ್ಮ ಉಂಗುರವನ್ನ ನೋಡಿ, ಈ ಸಮಯವು ಕಳೆದು ಹೋಗುತ್ತದೆ. ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ಶಾಶ್ವತ ಯಾವುದೂ ಅಲ್ಲ, ನಮ್ಮ ದುಃಖಗಳು ಕೂಡ ಶಾಶ್ವತವಲ್ಲ ಅನ್ನೋದನ್ನ ನೀವು ಅದರಿಂದ ತಿಳಿದುಕೊಳ್ಬಹುದು. ಸೊ ದುಃಖ ಉಂಟಾದಾಗ ನೀವು ನೋಡಿ ಆ ಉಂಗುರವನ್ನ, ಈ ಸಮಯ ಕಳೆದು ಹೋಗುತ್ತದೆ ಅಂತ ನೀವು ತಿಳ್ಕೊಂಡಾಗ ನಿಮಗೆ ಅಷ್ಟು ದುಃಖವಾಗೋದಿಲ್ಲ. ಸುಖ ಬಂದಾಗ್ಲೂ ನೀವು ಅದನ್ನ ನೋಡಿ, ಸುಖ ಬಂದಾಗ ನಿಮ್ಮನ್ನ ನೀವು ಮರೆಯಬಾರದು ಅಂತ ಇದ್ರೆ ನೀವು ಅದನ್ನ ನೋಡಿ, ಈ ಸಮಯವೂ ಕಳೆದು ಹೋಗುತ್ತದೆ. ಈಗ ನಾನು ಸುಖ ಸಂತೋಷ ಅಂತ ಏನು ತಿಳ್ಕೊಂಡಿದ್ದೀನೋ ಅದು ಶಾಶ್ವತವಲ್ಲ, ಅದು ಕೂಡ ಕಳೆದು ಹೋಗುತ್ತದೆ. ಆದ್ರಿಂದ ಈ ಪ್ರಪಂಚದಲ್ಲಿ ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಶಾಶ್ವತ ಯಾವುದು? ಭಕ್ತಿ ಶಾಶ್ವತ. ಪರಮಾತ್ಮನ ಜೊತೆ ನೀನು ಮಾಡಿರುವಂಥ ಸಂಬಂಧ ಕನೆಕ್ಟ್ ಆಗಿರುವಂಥದ್ದು ಅದು ಶಾಶ್ವತ. ಆದ್ರಿಂದ ಸುಖ ದುಃಖಗಳು ಇಲ್ಲಿ ಬಂದೇ ಬರುತ್ತದೆ. ಅದರಿಂದ ಕ್ಷೋಭೆಗೊಳಗಾಗಬಾರದು. ಅದರಿಂದ ಅದನ್ನ ಸಹಿಸುವುದನ್ನ ಕಲಿಯಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ.